ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ಸೂಪರ್ ಆಗಿರುವಂಥ ಒಂದು ಟಿಪ್ಸ್ಗಳನ್ನು ಜೊತೆಗೆ ತೊಗೊಂಡು ಬರ್ತಾಯಿದ್ದೀನಿ. ಏನಪ್ಪ ಟಿಪ್ಸ್ ಅನ್ನೋದಾದರೆ, ಬೇಗ ನಾವು ಸ್ಟಿಚಿಂಗನ್ನು ಮಾಡಬೇಕು. ಬ್ಲೌಸು ಅಥವಾ ಒಂದು 15-20 ನಿಮಿಷದೊಳಗೆ ನಾವು ಬ್ಲೌಸನ್ನು ಸ್ಟಿಚಿಂಗನ್ನು ಮಾಡಬೇಕು ಅಂತ ಅನ್ನೋರು ಇದು ಒಂದು ಪೂರ್ತಿಯಾಗಿ ವಿಡಿಯೋ ನೋಡಿ. ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗಿ. ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ಸಡನ್ನಾಗಿ ನನ್ನ ಒಂದು ವೀಡಿಯೋನ ನೀವು ವಾಚ್ ಮಾಡಬಹುದು. ಸಾರಿ ಫ್ರೆಂಡ್ಸ್, ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳೆಲ್ಲ ಮನೆಯಲ್ಲೇ ಇದ್ದಾರೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಎಲ್ಲ ಇರುತ್ತೆ. ನೋಡ್ತಾ ಇರ್ಬೋದು. ಏನಪ್ಪ ಟಿಪ್ಸ್ ಅನ್ನೋದಾದರೆ, ಒಂದಿಷ್ಟು ಟಿಪ್ಸ್ಗಳನ್ನು ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗಿಲ್ಲ ಅಂದರೆ ಬ್ಲೌಸು ಬೇಗ ಆಗೋದಿಲ್ಲ. ಅಷ್ಟೇ ಬೇಗ ಆಗಬೇಕಪ್ಪ ಅಂತಂದ್ರೆ ಅನ್ನೋದಾದರೆ, ನಾವು ಮೇನಾಗಿ ಮಿಷನನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊತ ಹೋಗಬೇಕು. ಏನಪ್ಪ ಅಂತಂದರೆ, ಮಿಷನ್ಗೆ ಕರೆಕ್ಟಾಗಿ ಒಂದು ವಾರದಲ್ಲಿ ಥರ ಒಂದು ಡೇ ಆಗಲಿ 2 ದಿನ ಆಗಲಿ, ವಾರಕ್ಕೆ 2 ಟೈಮ್ ಆಗಿದ್ರೂ ನಾವು ಮಿಷನ್ಗೆ ಆಯಿಲ್ ಮಾಡ್ಕೋಬೇಕಾಗತ್ತೆ. ಆವಾಗ ಪದೇ ಪದೇ ಮಿಷನ್ನು ಸ್ಟ್ರಕ್ ಆಗೋದಿಲ್ಲ ಮತ್ತು ದಾರ ಕೂಡ ಕಟ್ ಆಗೋದಿಲ್ಲ. ಆಯಿಲ್ ಮಾಡಿಲ್ಲ ಅಂತಂದರೆ ಪದೇ ಪದೇ ದಾರ ಕಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅಂತಲೇ ಹೇಳ್ಬೋದು. ಮೊದಲೇ ಟಿಪ್ಸು ನಿಮಗೆ ಗೊತ್ತಾಯಿತು, ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎರಡನೇ ಒಂದು ಟಿಪ್ಸು ಏನಪ್ಪ ಅನ್ನೋದಾದರೆ, ನಾವು ಬ್ಲೌಸನ್ನು ಕಟ್ಟಿಂಗ್ ಮಾಡುವಾಗ ಎಲ್ಲ ಪಾರ್ಟ್ಸ್ಗಳನ್ನು ಕರೆಕ್ಟಾಗಿ ನಾವು ಕಟ್ ಮಾಡಿ ಎತ್ತಿಟ್ಕೊಂಡಿರಬೇಕು. ನಾವು ಏನಪ್ಪ ಅನ್ನೋದಾದರೆ, ಒಬ್ಬೊಬ್ರು ಹೆಂಗೆ ಮಾಡ್ತಾರಪ್ಪ ಅಂದರೆ, ಸ್ಟಾರ್ಟಿಂಗ್ ಹೊಸದಾಗಿ ಕಲಿತಾ ಇರ್ತಾರಲ್ವ, ಅವ್ರಿಗೆ ಅಷ್ಟೊಂದು ಇದು ಇರೋಂಗಿಲ್ಲ, ಐಡಿಯಾಸ್ ಇರೋಂಗಿಲ್ಲ. ಏನು ಮಾಡ್ತಾರಪ್ಪ ಅಂತಂದರೆ, ಬ್ಯಾಕ್ ಪಾರ್ಟು ಮೊದಲು ಕಟ್ ಮಾಡ್ತಾರೆ, ಅದು ಸ್ಟಿಚಿಂಗ್ ಮಾಡ್ತಾರೆ. ಆಮೇಲೆ ಮತ್ತೆ ಫ್ರಂಟ್ ಪಾರ್ಟು ಕಟ್ ಮಾಡ್ಕೊತಾರೆ, ಅದು ಟಕ್ಸ್ ಪಾಯಿಂಟ್ಗಳೆಲ್ಲ ಹಿಡ್ಕೊತಾರೆ. ಆಮೇಲೆ ಮತ್ತೆ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊತಾರೆ. ಹಂಗೆ ಆಗಬಾರ್ದು ಸ್ನೇಹಿತರೆ. ಬರೀ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಮಿಡ್ಲಲ್ಲಿ ಟೈಮ್ ಪಾಸ್ ಆಗೋದು ತುಂಬ ಇರುತ್ತೆ. ಅದಕ್ಕೋಸ್ಕರ ನಾವು ಕೆಲವೊಂದು ಸರಿ ಟಿಪ್ಸ್ಗಳು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಮೊದಲು ನಾವು ಏನು ಮಾಡೋಕ್ಕಪ್ಪ ಅಂತ ಅನ್ನೋದಾದರೆ, ಮೊದಲು ಬ್ಯಾಕು, ಫ್ರಂಟು, ಕ್ರಾಸ್ ಬೆಲ್ಟು, ಉಕ್ಸ್ ಪಟ್ಟಿ, ಕಾಜಾ ಪಟ್ಟಿ ಕುತ್ಕೊಂಡು ಒಂದು ಮೆಜರ್ಮೆಂಟ್ ನೋಡಿಕೊಂಡು ಆ ಬ್ಲೌಸಲ್ಲಿರುವಂಥ ಮೆಜರ್ಮೆಂಟ್ ಫಸ್ಟ್ ಚೆಕ್ ಮಾಡ್ಕೋಬೇಕು. ಆಮೇಲೆ ಅಷ್ಟು ಪಾಯಿಂಟ್ಸ್ಗಳನ್ನು ನೋಡ್ಕೊತ ಕಟ್ಟಿಂಗ್ ಮಾಡಿ ಎತ್ತಿಟ್ಕೊಂಡ್ರೆ ಸ್ಟಿಚಿಂಗ್ ಮಾಡುವಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಒನ್ ಬೈ ಒನ್ ನಾವು ಸ್ಟಿಚಿಂಗ್ ಮಾಡ್ತಾ ಹೋದರೆ 15 ನಿಮಿಷದಲ್ಲಿ ನಾವು ಪ್ಲೇನ್ ಬ್ಲೌಸನ್ನು ಆರಾಮಾಗಿ ಹೊಲಿಬೋದು. ಯಾವುದೇ ರೀತಿಯ ಒಂದು ಕಟ್ಟಿಂಗ್ ಇರೋದಿಲ್ಲ. ಅದಕ್ಕೋಸ್ಕರ ಬರೀ ಸ್ಟಿಚಿಂಗ್ ಒಂದೇ ಇರುತ್ತೆ ಅಲ್ವಾ, ಆವಾಗ 15 ನಿಮಿಷ ಸಾಕಾಗುತ್ತೆ ಕರೆಕ್ಟಾಗಿ ಬ್ಲೌಸನ್ನು ಹೊಲಿಲಿಕ್ಕೆ. ಇನ್ನೊಂದು ಮೂರನೇ ಒಂದು ಟಿಪ್ಸು ಏನಪ್ಪ ಅನ್ನೋದಾದರೆ, ಮಿನಿಮಮ್ ನಾವು ಬಾಬಿನಿಗೆ ಒಂದು ಬ್ಲೌಸಿಗೆ ಎಷ್ಟು ದಾರ ಹೋಗುತ್ತೆ ಅಂತ ಅಂದಾಜಿನ ಪ್ರಕಾರ ನಾವು ನೋಡಿಕೊಂಡು ಬಾಬಿನಿಗೆ ಪದೇ ಪದೇ ದಾರ ಸುತ್ತಕೊಳ್ಳದೆ ಒಂದೇ ಸಲ ಸುತ್ತಕೊಂಡು ಎತ್ತಿಟ್ಕೊಂಡು ಆಮೇಲೆ ನಾವು ಬ್ಲೌಸನ್ನು ಸ್ಟಿಚಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತಂದರೆ, ಬ್ಲೌಸು ಎಂಡ್ ಆಗೋ ತನಕ ನಾವು ಥ್ರೆಡ್ ಖಾಲಿ ಹಾಕಬಾರ್ದು ಸ್ನೇಹಿತರೆ. ಅದು ಒಂದು ಮೇನ್ ಕೂಡ. ಮಿಡ್ಲಲ್ಲಿ ಖಾಲಿ ಆಗೋದು, ಬಾಬಿನಿಗೆ ಮತ್ತೆ ಸುತ್ತಕೊಳ್ಳೋದು, ಮತ್ತೆ ತೆಗಿಯೋದು, ಸ್ಟಾಪ್ ಮಾಡೋದು ಮಿಷಿನ್, ಹಂಗೆಲ್ಲ ಆದಾಗ ಸ್ವಲ್ಪ ಟೈಮ್ ಪಾಸ್ ಕೂಡ ಆಗದಂಗೆ ಆಗಿಬಿಡುತ್ತೆ. ನಾವು ಮೊದಲು ಎಲ್ಲ ನೋಡಿಕೊಂಡು ಬ್ಲೌಸನ್ನು ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಫಿನಿಶಿಂಗ್ ಪಟ ಮಾಡಿಬಿಟ್ರೆ ಬೇಗ ಬ್ಲೌಸ್ ಕೂಡ ಒಂದು ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಿ ಅಲ್ವಾ ಸ್ನೇಹಿತರೆ, ಯಾವ ರೀತಿ ಒಂದು ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ನಮಗೆ ಒಂದು ಬ್ಲೌಸು ಕೂಡ ಬೇಗ ರೆಡಿ ಆಗುತ್ತೆ ಅಂತ. ಇಲ್ಲಿ ನನ್ನ ಒಂದು ಕಸ್ಟಮರ್ ಕೂಡ ಬಂದಿದ್ದರು, ಅವ್ರ ಜೊತೆ ಮಾತಾಡ್ಕೊತ ಮತ್ತು ಬ್ಲೌಸು ಕೂಡ ಕೊಡೋದಕ್ಕೆ ಅಂತ ಬಂದರು ಸ್ಟಿಚಿಂಗ್ ಮಾಡಲಿಕ್ಕೆ. ಅವ್ರ ಜೊತೆ ಮಾತಾಡ್ತಾ ಮತ್ತು ಅವ್ರ ಬ್ಲೌಸನ್ನು ನೋಡ್ತಾ ಇದ್ದೆ, ಮತ್ತು ಏನು ಕರೆಕ್ಟ್ ಆಗುತ್ತಾ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ತಾಯಿದ್ದೆ, ಕೇಳ್ತಾಯಿದ್ದೆ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ, ಲೂಸ್ ಆಗ್ತೀಯಾ, ಫಿಟ್ ಆಗ್ತಿದೆಯಾ ಅಂತ ಕೇಳಿದೆ. ಅವರು ಏನೂ ಇಲ್ಲ, ಕರೆಕ್ಟಾಗಿ ಆಗುತ್ತೆ, ಇದೇ ಮೆಜರ್ಮೆಂಟ್ ಪ್ರಕಾರ ನೀವು ಹೊಲಿರಿ ಅಂತ ಹೇಳಿದರು. ಅದಕ್ಕೋಸ್ಕರ ಮತ್ತೆ ಆ ಬ್ಲೌಸನ್ನು ಎತ್ತಿಟ್ಕೊಂಡು ಮತ್ತೆ ಇದೇ ಬ್ಲೌಸ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಅವ್ರನ್ನ ಕುಂದಿರ್ಸ್ಕೊಂಡು ನಾವು ಬ್ಲೌಸ್ ಹೊಲಿಯೋದು ಅಷ್ಟೊಂದು ಸರಿ ಅನಿಸಲ್ಲ. ಬಂದಿರ್ತಾರೆ ಅಂದಮೇಲೆ ನಾವು ಅವ್ರ ಕೆಲಸನ ಮುಗಿಸಿ ಕಳಿಸ್ಬಿಡಬೇಕು. ನೋಡಿದ್ರಿ ಅಲ್ವಾ, ಇಂಥ ಒಂದು ಕೆಲವೊಂದು ಟಿಪ್ಸ್ಗಳನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಸ್ಟಿಚಿಂಗನ್ನು ಮಾಡಿದಾಗ ನಮ್ಮ ಒಂದು ಕೆಲಸ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಎಲ್ಲರೂ ಮನೇಲಿದ್ದಾರೆ, ತುಂಬ ಗಲಾಟೆ ಬೇರೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾರೂ ಕೆಲಸಕ್ಕೆ ಅಂದರೆ ಡ್ಯೂಟಿಗೆ ಹೋಗಿಲ್ಲ, ಮಕ್ಕಳು ಸ್ಕೂಲಿಗೆ ಕೂಡ ಹೋಗಿಲ್ಲ, ಸಂಡೇ ಆಗಿರೋದ್ರಿಂದ
ಎಲ್ಲ ಫುಲ್ಲು ಗಲಾಟೆ ಕೂಡ ಇದೆ. ಹಂಗೆ ಅವ್ರ ಜೊತೆ ಖುಷಿ ಕೂಡ ಟೈಮ್ ಪಾಸ್ ಕೂಡ ಆಯಿತು. ನಿಜವಾಗ್ಲೂ ಖುಷಿಯಾಗುತ್ತೆ. ಡೈಲಿ ನಾನಿಲ್ಲಿ ಒಬ್ಬಳೇ, ನಾನು ನಮ್ಮ ಇನ್ನೊಬ್ಬರು ತಂಗಿ ಇದ್ದಾರೆ, ಅವರು ಜೊತೆ ಮಾತಾಡ್ಕೊತ ಇಬ್ಬರೇ ಇರ್ತಾಯಿದ್ವಿ. ಇವತ್ತು ಅಕ್ಕ ಕೂಡ ಸೇರಿಕೊಂಡಿದ್ದಾರೆ. ತುಂಬ ಖುಷಿಯಾಗುತ್ತೆ ಕಾಮಿಡಿಯಾಗಿ. ಅವರು ವೀಡಿಯೋಸನ್ನು ನೋಡ್ತಾಯಿದ್ರು, ಶಾರ್ಟ್ಸ್ ವೀಡಿಯೋ ಯಾರ್ದೋ ಕಾಮಿಡಿ ಇತ್ತು, ಅದು ನೋಡ್ಕೊತ ಅವರು ನಗಾಡ್ಕೊತ ಟೈಮ್ ಪಾಸ್ ಮಾಡ್ತಾ ನನ್ನ ಜೊತೆನೂ ಟೈಮ್ ಪಾಸ್ ಮಾಡಿದರೆ. ಇವತ್ತು ಸಂಡೇ ತುಂಬ ಖುಷಿಯಾಗುತ್ತೆ. ನೋಡ್ತಾ ಇರ್ಬೋದು, ಅವ್ರ ಜೊತೆ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾ ನನ್ನ ಬ್ಲೌಸ್ ಕೂಡ ಕಂಪ್ಲೀಟ್ ಆಗ್ತಾ ಬಂತು ಸ್ನೇಹಿತರೆ.